Hello students, we are going to study the second method of interpolation and extrapolation, that is Newton's advancing difference method. ಮೊದಲನೇದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡನ್ನು ನೋಡಿದ್ವಿ. ಇದು ಎರಡನೇದು ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್. ಇದು ಯಾವ ಸಿಚುವೇಷನಲ್ಲಿ ಈ ಮೆಥಡನ್ನು ನಾವು ಯೂಸ್ ಮಾಡ್ತೀವಿ ಅಂತಂದರೆ, when the variable x increases by equal intervals. And of course binomial expansion ಅಲ್ಲೂ ಕೂಡ ನಾವು ಇದೇ ಕಂಡೀಷನನ್ನೇ ಯೂಸ್ ಮಾಡ್ತೀವಿ. x ಯಾವಾಗಲೂ ಕೂಡ ಈಕ್ವಲ್ ಇಂಟರ್ವಲ್ಸಲ್ಲೇ ಹೋಗ್ತಾ ಇರಬೇಕು ಅಂತ. ಅಂದರೆ let us say for example, if the first value of x is 10, second value of x is 20, third value of x is 30, fourth value is 40, fifth value is 50. ಸೊ ಪ್ರತಿಯೊಂದು x ವ್ಯಾಲ್ಯೂಗೂ ಕೂಡ ಈಕ್ವಲ್ ಇಂಟರ್ವೆಲ್ ಇದೆ. ನೀವು ಡಿಫರೆನ್ಸನ್ನು ಗಮನಿಸ್ತಾ ಹೋದರೆ 10 + 10 is 20, + 10 is 30, + 10 is 40, + 10 is 50. ಸೊ ಈಕ್ವಲ್ ಇಂಟರ್ವೆಲ್ ಇದೆ ಎಕ್ಸ್ ವ್ಯಾಲ್ಯೂಸಲ್ಲಿ. ಸೊ ಫಸ್ಟ್ ಕಂಡೀಷನ್ ಅದು. ಬೈನಾಮಿಯಲ್ಗೂ ಅದೇ ಫಸ್ಟ್ ಕಂಡೀಷನು, ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ಗೂ ಕೂಡ ಇದೆ ಫಸ್ಟ್ ಕಂಡೀಷನು. ಆದರೆ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ಗೂ ನಮ್ಮ ನ್ಯೂಟನ್ಸ್ ಡಿಫರೆನ್ಸ್ ಮೆಥಡ್ಗೂ ವ್ಯತ್ಯಾಸ ಎಲ್ಲಿ ಬರುತ್ತೆ ಅಂತಂದರೆ, y ವ್ಯಾಲ್ಯೂಸ್, ಲೆಟ್ ಅಸ್ ಸೇ ಫಾರ್ ಎಕ್ಸಾಂಪಲ್ y ವ್ಯಾಲ್ಯೂಸಲ್ಲಿ ಈಗ 10ಗೆ ಲೆಟ್ ಅಸ್ ಸೇ 8, 6, 2, 1, 30ಗೆ y ವ್ಯಾಲ್ಯೂ ಈಸ್ ಮಿಸ್ಸಿಂಗ್ ಅಂತಂದರೆ, ಫಾರ್ ಎ ಗಿವನ್ x ವ್ಯಾಲ್ಯೂ ಫಾರ್ ಎ ನೋನ್ x ವ್ಯಾಲ್ಯೂ ಇನ್ ದ ಸೀರೀಸ್, ಇಫ್ y ವ್ಯಾಲ್ಯೂ ಈಸ್ ಮಿಸ್ಸಿಂಗ್ ವಿ ಯೂಸ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್. ಅಂದರೆ ಕೊಟ್ಟಿರುವಂತಹ ಎಕ್ಸ್ ವ್ಯಾಲ್ಯೂಸು, ಇಲ್ಲಿ ಕೊಟ್ಟಿರುವಂತಹ ಎಕ್ಸ್ ವ್ಯಾಲ್ಯೂಸ್ ಯಾವುದು? 10, 20, 30, 40, 50. ಕೊಟ್ಟಿರುವಂತಹ ಎಕ್ಸ್ ವ್ಯಾಲ್ಯೂಸ್ಗೆ ಯಾವುದಾದ್ರೂ ವೈ ವ್ಯಾಲ್ಯೂ ಮಿಸ್ಸಿಂಗ್ ಆಗಿದ್ದರೆ ನಾವು ಫೈಂಡ್ ಔಟ್ ಮಾಡೋದಕ್ಕೆ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡನ್ನು ಯೂಸ್ ಮಾಡ್ತೀವಿ. ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್ ಏನಪ್ಪ ಅಂತಂದರೆ, ಕೊಟ್ಟಿರುವಂತಹ ಎಕ್ಸ್ ವ್ಯಾಲ್ಯೂಸ್ ಅಲ್ದಿರ ಎಕ್ಸ್ ವ್ಯಾಲ್ಯೂಸ್ ಮಧ್ಯದಲ್ಲಿ ಬರುವಂತಹ ವ್ಯಾಲ್ಯೂಸ್ಗೂ ಕೂಡ ನಾವು ವೈ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡ್ಬೋದು. ಲೆಟ್ ಅಸ್ ಸೇ 10, 20, 30, 40, 50 ಇದೆ. ಇದರಲ್ಲಿ 22 ಅನ್ನೋದು ಎಲ್ಲೂ ಇಲ್ಲ. ಸೊ 22ಗೆ ನಾವು ಸಪೋಸ್ x = 22, ಅದಕ್ಕೆ ನಾವು y ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದಾ ಅಂತಂದರೆ ಎಸ್, ಬೈ ಯೂಸಿಂಗ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್ ಗಿವನ್ ಬೈ ನ್ಯೂಟನ್. 31ಗೆ ಫೈಂಡ್ ಔಟ್ ಮಾಡ್ಬೋದಾ? ಎಸ್. 47ಗೆ ಎಸ್, 49ಗೆ ಎಸ್. ಸೊ ಫಾರ್ ಎನಿ ಇನ್ ಬಿಟ್ವೀನ್ ವ್ಯಾಲ್ಯೂಸ್ ಆಫ್ ದ ಗಿವನ್ ಎಕ್ಸ್, y ಕ್ಯಾನ್ ಬಿ ಫೌಂಡ್ ಔಟ್ ಬೈ ಯೂಸಿಂಗ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡಲ್ಲಿ ಇದು ಸಾಧ್ಯ ಇಲ್ಲ. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡಲ್ಲಿ ಕೊಟ್ಟಿರುವಂತಹ ಎಕ್ಸ್ ವ್ಯಾಲ್ಯೂಸ್ಗೆ 10ಗೆ ವೈ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಫೈಂಡ್ ಔಟ್ ಮಾಡ್ಬೋದು, 20ಗೆ ಗೊತ್ತಿಲ್ಲ ಅಂದರೆ ಫೈಂಡ್ ಔಟ್ ಮಾಡ್ಬೋದು, 30, 40, 50ಗೆ ಗೊತ್ತಿಲ್ಲ ವೈ ವ್ಯಾಲ್ಯೂಸ್ ಅಂದರೆ ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಬಟ್ ಇನ್ ಬಿಟ್ವೀನ್ ಎಕ್ಸ್ ವ್ಯಾಲ್ಯೂಸ್ಗೆ ಈಗ 11, 12, 13, 14, 15, 21, 23 ಈ ಥರದ ಒಂದು ಇನ್ ಬಿಟ್ವೀನ್ ಎಕ್ಸ್ ವ್ಯಾಲ್ಯೂಸ್ಗೆ ವೈ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಸೂಟಬಲ್ ಆಗೋದಿಲ್ಲ. ಅದಕ್ಕೆ ನಾವು ಯೂಸ್ ಮಾಡ್ತೀವಿ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡ್. ಸೊ ಲೆಟ್ ಅಸ್ ಸಿ ವಾಟ್ ಈಸ್ ದ ಫಾರ್ಮುಲಾ ವಿ ಯೂಸ್ ಫಾರ್ ದಿಸ್. ನ್ಯೂಟನ್ಸ್ ಫಾರ್ಮುಲಾ ಇಲ್ಲಿದೆ ನೋಡಿ. ಇಟ್ ಬಿಗಿನ್ಸ್ ಫ್ರಮ್ y0. y0 ಈಸ್ ದ ಸ್ಟಾರ್ಟಿಂಗ್ ಫಸ್ಟ್ ನೋನ್ ವ್ಯಾಲ್ಯೂ ಆಫ್ ದ ಗಿವನ್ ಸೀರೀಸ್. ನಮಗೆ ಕೊಟ್ಟಿರುವಂತಹ ಡೇಟಾದಲ್ಲಿ ಮೊದಲನೆಯ ನೋನ್ ವ್ಯಾಲ್ಯೂ ಆಫ್ ದಿ ಫಸ್ಟ್ ಸೀರೀಸ್ ನಮಗೆ y0 ಅಂತ ಹೇಳಿ ತಗೊಳ್ತೀವಿ. ಅದಾದಮೇಲೆ x∆1. x, what is x? x is explained here. The value of x to be interpolated minus the value of x at the origin divided by the difference between the two adjoining values of x. ಅಂದರೆ ನಾವು ಯಾವ ಒಂದು ಎಕ್ಸಿಗೆ ವೈಯನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವೋ, ದ ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೊಲೇಟೆಡ್, ಯಾವ ಎಕ್ಸ್ ವ್ಯಾಲ್ಯೂಗೆ ನಾವು ವೈಯನ್ನು ಫೈಂಡ್ ಔಟ್ ಮಾಡ್ತಿರ್ತೀವೋ ಆ ನಂಬರು ಮೈನಸ್ ವ್ಯಾಲ್ಯೂ ಆಫ್ ಎಕ್ಸ್ ಅಟ್ ದಿ ಆರಿಜಿನ್ ಅಂದರೆ ಸ್ಟಾರ್ಟಿಂಗ್ ಎಕ್ಸ್ ವ್ಯಾಲ್ಯೂ, ಫಸ್ಟ್ ಎಕ್ಸ್ ವ್ಯಾಲ್ಯೂ ಇನ್ ದ ಗಿವನ್ ಸೀರೀಸ್ ಮೈನಸ್ ಮಾಡಿಕೊಂಡು ಡಿವೈಡೆಡ್ ಬೈ ಡಿಫರೆನ್ಸ್ ಬಿಟ್ವೀನ್ ಟೂ ಎಕ್ಸ್ ವ್ಯಾಲ್ಯೂಸ್. ಡಿಫರೆನ್ಸ್ ಬಿಟ್ವೀನ್ ಎನಿ ಕಂಟಿನ್ಯೂಸ್ ಟೂ ಎಕ್ಸ್ ವ್ಯಾಲ್ಯೂಸ್ ಅಂದರೆ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಲ್ಲ, ಆ ಒಂದು ಡಿಫರೆನ್ಸನ್ನು ತಗೊಂಡು ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂತಹ ವ್ಯಾಲ್ಯೂಗೆ ನಾವು ಎಕ್ಸ್ ಅಂತ ಹೇಳ್ತೀವಿ. ಸೊ ಈ ಎಕ್ಸನ್ನೇ ನಾವಿಲ್ಲಿ ತಗೊಳ್ಳೋವಂಥದ್ದು. ನಾಟ್ ಓನ್ಲಿ ದೇರ್, ಇನ್ ಆಲ್ ದ ಪ್ಲೇಸಸ್ ಇಲ್ಲಿ ಎಕ್ಸ್ ಎಲ್ಲೆಲ್ಲ ಬಂದಿದೆಯೋ ಆ ಎಕ್ಸ್ ಎಲ್ಲನೂ ಕೂಡ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿರುವಂತಹ ಎಕ್ಸ್. ಸೊ ಎಕ್ಸ್ ಗೊತ್ತಾಯಿತು.
ಅದರ ಪಕ್ಕದಲ್ಲಿ ನಮಗೆ ಡೆಲ್ಟಾ 1 ಅಂತಿದೆ, ಡೆಲ್ಟಾ 10. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಡೆಲ್ಟಾ 20, ಡೆಲ್ಟಾ 30, ಡೆಲ್ಟಾ 40. ಇವು ಯಾವುದು? ಈ ಡೆಲ್ಟಾಸ್ ಆರ್ ದ ಲೀಡಿಂಗ್ ಡಿಫರೆನ್ಸಸ್ಸನ್ನು, ಈಗ ಡೆಲ್ಟಾ 10 ಅಂದರೆ ಫಸ್ಟ್ ಆರ್ಡರ್ ಲೀಡಿಂಗ್ ಡಿಫರೆನ್ಸ್, ಡೆಲ್ಟಾ 20 ಅಂದರೆ ಸೆಕೆಂಡ್ ಆರ್ಡರ್ ಲೀಡಿಂಗ್ ಡಿಫರೆನ್ಸಸ್ಸು. ಆ ಲೀಡಿಂಗ್ ಡಿಫರೆನ್ಸಸ್ಸನ್ನು ನಾವು ಫೈಂಡ್ ಔಟ್ ಮಾಡೋದಕ್ಕೆ ನಾವೊಂದು ಲೀಡಿಂಗ್ ಡಿಫರೆನ್ಸ್ ಟೇಬಲನ್ನು ಮಾಡ್ತೀವಿ. ನಾನು ಸೊಲ್ಯೂಷನಲ್ಲಿ ನಿಮಗೆ ತೋರಿಸ್ತೀನಿ ಹೌ ಟು ಪ್ರಿಪೇರ್ ಎ ಲೀಡಿಂಗ್ ಡಿಫರೆನ್ಸ್ ಟೇಬಲ್. ಸೊ ಅದು ಡೆಲ್ಟಾಸು. ಆ್ಯಂಡ್ ರಿಮೈನಿಂಗ್ x-1, x-2 ಎಲ್ಲ ಗೊತ್ತಿರೋದು ನಿಮಗೆ. ಎಕ್ಸ್ ಇಲ್ಲಿಂದ ಬರುತ್ತೆ, ಎಕ್ಸ್ ಈ ಫಾರ್ಮುಲಾದಲ್ಲಿ ಎಕ್ಸ್ ಕ್ಯಾಲ್ಕುಲೇಟ್ ಮಾಡುತ್ತೀವಿ. x-1, x-2 ಎಲ್ಲ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆ್ಯಂಡ್ ದ ಡಿನಾಮಿನೇಟರ್ಸ್ 2 ಫ್ಯಾಕ್ಟೋರಿಯಲ್, ಒಂದು ನಂಬರ್ ಬರೋದು ಅದರ ಪಕ್ಕದಲ್ಲಿ ಒಂದು ಈ ಥರದ ಮಾರ್ಕ್ ಹಾಕಿದ್ದೀವಿ ಅಂತಂದರೆ ಅದರ ಅರ್ಥ ಫ್ಯಾಕ್ಟೋರಿಯಲ್ ಅಂತ. 2 ಫ್ಯಾಕ್ಟೋರಿಯಲ್ ಮೀನ್ಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ 2 × 1 × 0. ಸೊ ಯಾವ ನಂಬರಿಗೆ ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವೋ ಅಲ್ಲಿಂದ ರಿವರ್ಸ್ಗೆ ಕೆಳಗಡೆ 0ವರೆಗೂ ಕೂಡ ನಾವು ಇರುವಂತಹ ಎಲ್ಲ ನಂಬರ್ಸನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾ ಬರ್ತೀವಿ. ಅದನ್ನೇ ನಾವು ಫ್ಯಾಕ್ಟೋರಿಯಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ 2 ಫ್ಯಾಕ್ಟೋರಿಯಲ್ ಮೀನ್ಸ್ 2 × 1 × 0. And next 3 factorial means 3 × 2 × 1 × 0. Then 4 factorial means 4 × 3 × 2 × 1 × 0. So ಇದಿಷ್ಟು ಅರ್ಥ ಆದಮೇಲೆ ದಿಸ್ ಫಾರ್ಮುಲಾ ಈಸ್ ಎ ಕಂಟಿನ್ಯೂಯಸ್ ಫಾರ್ಮುಲಾ. ಅದಕ್ಕೆ ನೋಡಿ ಸೋ ಆನ್ ಅಂತ ಕೊಟ್ಟಿದ್ದಾರೆ. ಸೊ ದ ಫಾರ್ಮುಲಾ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಲೀಡಿಂಗ್ ಡಿಫರೆನ್ಸಸ್. ನಾವು ಎಷ್ಟು ಲೀಡಿಂಗ್ ಡಿಫರೆನ್ಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀವೋ ಒಂದು ಗಿವನ್ ಸೆಟ್ ಆಫ್ ಅಬ್ಸರ್ವೇಷನ್ಸ್ಗೆ, ಅದರ ಮೇಲೆ ನಮ್ಮ ಫಾರ್ಮುಲಾ ಡಿಪೆಂಡ್ ಆಗಿರುತ್ತೆ. ಸೊ ಫಾರ್ಮುಲಾ ನಮಗೆ ಒಂದೊಂದು ಸಲ ಇಲ್ಲಿಗೆ ಎಂಡ್ ಆಗ್ಬೋದು, ಒಂದೊಂದು ಸಲ ಇಲ್ಲಿಗೆ ಎಂಡ್ ಆಗ್ಬೋದು, ಒಂದೊಂದು ಸಲ ಇಲ್ಲಿಗೆ ಎಂಡ್ ಆಗ್ಬೋದು, ಅಥವಾ ಇನ್ನೂ ಕಂಟಿನ್ಯೂ ಆಗ್ತಾನೇ ಹೋಗ್ಬೋದು. ಸಪೋಸ್ ಲೀಡಿಂಗ್ ಡಿಫ್ರೆನ್ಸಸ್ 4ವರೆಗೂ ಇದೆ ಅಂತಂದರೆ ಇಲ್ಲಿವರೆಗೂ ಎಂಡ್ ಆಗುತ್ತೆ ಫಾರ್ಮುಲಾ. ಲೀಡಿಂಗ್ ಡಿಫ್ರೆನ್ಸ್ 5 ಇದೆ ಅಂತಂದರೆ ಇನ್ನೊಂದು ಸ್ಟೆಪ್ಪು, 6 ಇದೆ ಅಂತಂದರೆ ಇನ್ನೊಂದು ಸ್ಟೆಪ್ಪು. ಒಂದೊಂದು ಸ್ಟೆಪ್ಪು ನೀವು ಡಿಫ್ರೆನ್ಸನ್ನು ಅಬ್ಸರ್ವ್ ಮಾಡಿದ್ರೆ, ಈ ಫಸ್ಟ್ ಪಾರ್ಟ್ ಆಫ್ ದ ಪ್ರಾಬ್ಲಮಲ್ಲಿ ನೀವು ನೋಡಿ x × x-1 ಫಸ್ಟ್ ಸ್ಟೆಪ್ಪಲ್ಲಿ x × x-1 ಮಾತ್ರ ಇದೆ. ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ x-1, x-2, ಇನ್ನೊಂದು ಸ್ಟೆಪ್ಗೆ ಹೋದಾಗ x-1, x-2, x-3, ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ x-1, x-2, x-3, x-4, ಹಾಗೆ ಕಂಟಿನ್ಯೂ ಆಗ್ತಾ ಹೋದರೆ ಒಂದೊಂದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಡಿನಾಮಿನೇಟರ್ಸು ಕೂಡ ಅದೇ ರೀತಿ ಆಗುತ್ತೆ. 2 ಫ್ಯಾಕ್ಟೋರಿಯಲ್ಲು, 3 ಫ್ಯಾಕ್ಟೋರಿಯಲ್ಲು, 4 ಫ್ಯಾಕ್ಟೋರಿಯಲ್ಲು, ನೆಕ್ಸ್ಟ್ ಬಂದಾಗ 5 ಫ್ಯಾಕ್ಟೋರಿಯಲ್ಲು, ಆಮೇಲೆ 6 ಫ್ಯಾಕ್ಟೋರಿಯಲ್ ಅಂತ ಹೋಗ್ತಾನೆ ಇರುತ್ತೆ. ಸೊ ಇಟ್ ಈಸ್ ಎ ರೆಕರಿಂಗ್ ಕಂಟಿನ್ಯೂಯಸ್ ಫಾರ್ಮುಲಾ, ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಲೀಡಿಂಗ್ ಡಿಫರೆನ್ಸಸ್ ಅವೈಲಬಲ್ ಫಾರ್ ದಿ ಕ್ವಶನ್. ಸೊ ಚಿಕ್ಕದಾಗಿ ಫಾರ್ಮುಲಾ, ಇಷ್ಟು ಕಲ್ತ್ಕೊಂಬಿಡೋಣ ಅಂತಂದರೆ ಆಗೋದಿಲ್ಲ. ಇದು ಯಾವ ಥರ ಫಾರ್ಮುಲಾನ ಬಿಲ್ಡ್ ಮಾಡಬೇಕು ಅನ್ನೋದನ್ನು ಕಲಿಬೇಕಾಗತ್ತೆ ನೀವು. ಸೊ ದಟ್ಸ್ ದ Newton's advancing difference formula. Now let us take an example problem and see how to solve the question. Now, so one question ಕೊಟ್ಟಿದ್ದಾರೆ ಇಲ್ಲಿ. From the following data given below, interpolate the number of persons living in the age of 25 years. So 25 yearsಗೆ ನಾವು ಫೈಂಡ್ ಔಟ್ ಮಾಡಬೇಕು. ನಮಗೆ ಕೊಟ್ಟಿರುವಂತಹ ಡೇಟಾ ಏನು? ಏಜ್ ಇನ್ ಇಯರ್ಸ್ ಆ್ಯಂಡ್ ನಂಬರ್ ಆಫ್ ಪರ್ಸನ್ಸ್. ಸೊ 20 ಇಯರ್ಸ್ ಏಜ್ ಇರೋವಂಥವ್ರು 53 ಪೀಪಲ್ ಇದ್ದಾರೆ, 30 ಇಯರ್ಸ್ ಏಜ್ ಇರೋವಂಥವ್ರು 49 ಪೀಪಲ್ ಇದ್ದಾರೆ, 40 ಏಜ್ನವರು 36 ಪೀಪಲ್ ಆ್ಯಂಡ್ 50 ಏಜ್ನವರು 23 ಪರ್ಸನ್ಸ್ ಇದ್ದಾರೆ. ಆ್ಯಂಡ್ ಈ ಎಕ್ಸ್ ವ್ಯಾಲ್ಯೂಸಲ್ಲಿ ಎಲ್ಲೂ ಕೂಡ ನಿಮಗೆ 25 ಬಂದಿಲ್ಲ. ಸೊ ಇಟ್ ಈಸ್ ಎ ಇನ್ ಬಿಟ್ವೀನ್ ವ್ಯಾಲ್ಯೂ. ಸೊ ಈ ಥರ ಇನ್ ಬಿಟ್ವೀನ್ ವ್ಯಾಲ್ಯೂ, ಇಂಟರ್ಮೀಡಿಯೇಟ್ ವ್ಯಾಲ್ಯೂಸ್ಗೆ ನಾವು ವೈಯನ್ನು ಇಂಟರ್ಪೋಲೇಟ್ ಮಾಡಬೇಕಾದ್ರೆ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಮೆಥಡನ್ನೇ ಬಳಸಬೇಕಾಗತ್ತೆ. ಸಪೋಸ್ ಇಲ್ಲಿ ವೈಯಲ್ಲಿ ಮಧ್ಯದಲ್ಲಿ ಏನಾದರೂ ಡ್ಯಾಶು ಒಂದು ಕ್ವಶನ್ ಮಾರ್ಕು ಕೊಟ್ಬಿಟ್ಟು ಪ್ರಾಬ್ಲಮ್ ಕೊಟ್ಟಿದ್ರೆ ನಾವು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡನ್ನು ಯೂಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿ ಎಲ್ಲೂ ಕ್ವಶನ್ ಮಾರ್ಕ್ಸ್ ಬಂದಿಲ್ಲ, ಎಲ್ಲ ನಂಬರ್ಸು ವೈ ವ್ಯಾಲ್ಯೂಸು ಇದೆ. ಬಟ್ ಎನ್ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಇನ್ ದ ಡೇಟಾ 25 ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಟೇಬಲ್ ಗಿವನ್ ಫಾರ್ ಅಸ್, ಬಟ್ ದೇ ವಾಂಟ್ ಅಸ್ ಟು ಇಂಟರ್ಪೋಲೇಟ್ ದಿ ವೈ ವ್ಯಾಲ್ಯೂ ಫಾರ್ 25 ವಿಚ್ ಈಸ್ ನಾಟ್ ಪ್ರೆಸೆಂಟ್ ಇನ್ ದ ಕ್ವಶನ್. ಸೊ ವಿ ಶುಡ್ ಯೂಸ್ Newton's advancing difference formula. ಸೊ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಫಾರ್ಮುಲಾ ಯಾವ ಥರ ಅಪ್ಲೈ ಮಾಡ್ತೀವಿ ಅಂತ ಫಸ್ಟು ಲೀಡಿಂಗ್ ಡಿಫರೆನ್ಸ್ ಟೇಬಲ್ ಮಾಡಬೇಕಾಗತ್ತೆ. ಸೊ ನೋಡಿ ಇದು ಲೀಡಿಂಗ್ ಡಿಫರೆನ್ಸಸ್ ಟೇಬಲ್. ಸೊ ಹೌ ಟು ಪ್ರಿಪೇರ್ ದಿಸ್ ಲೀಡಿಂಗ್ ಡಿಫರೆನ್ಸಸ್ ಟೇಬಲ್. ಈ ಒಂದು ಲೀಡಿಂಗ್ ಡಿಫರೆನ್ಸಸ್ ಟೇಬಲನ್ನು ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅನ್ನೋದು ನೋಡ್ಕೊಳ್ಳಿ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ.
ಈ ಫಸ್ಟು 2 ಕಾಲಮ್ಸ್ ಇದೆಯಲ್ಲ, ದೀಸ್ 2 ಕಾಲಮ್ಸ್ ಆರ್ ಗಿವನ್ ಇನ್ ದ ಕ್ವಶನ್ ಇಟ್ ಸೆಲ್ಫ್. ಏಜ್ ಇನ್ ಇಯರ್ಸ್ ಆ್ಯಂಡ್ ನಂಬರ್ ಆಫ್ ಪರ್ಸನ್ಸ್ ಇವೆರಡೂ ಕೂಡ ನಮಗೆ ಕ್ವಶನಲ್ಲೇ ಕೊಟ್ಟಿರುವಂಥ ಡೇಟಾ. ಸೊ ಏಜನ್ನು ಎಕ್ಸ್ ಅಂತ ತಗೊಳ್ಳಿ, ನಂಬರ್ ಆಫ್ ಪರ್ಸನ್ಸನ್ನು ನೀವು ವೈ ಅಂತ ಹೆಡ್ಡಿಂಗ್ ಕೊಡಿ. ಸೊ ಎಕ್ಸ್ ಆ್ಯಂಡ್ ವೈ. ನಾರ್ಮಲಿ 2 ಡೇಟಾಸ್ ವಿಲ್ ಬಿ ಗಿವನ್ ಫಾರ್ ಅಸ್. ಒಂದನ್ನು ಎಕ್ಸ್ ಅಂತ ಕೊಡಿ, ಆ್ಯಂಡ್ ದ ಡೇಟಾ ದ ವ್ಯಾಲ್ಯೂಸ್ ಫಾರ್ ವಿಚ್ ವಿ ಆರ್ ಫೈಂಡಿಂಗ್ ದ ಇಂಟರ್ಪೋಲೇಟೆಡ್ ವ್ಯಾಲ್ಯೂಸ್ ಅಂತ ಅದಕ್ಕೆ ನಾವು ವೈ ಅಂತ ಹೇಳ್ತೀವಿ. ಸೊ ಎಕ್ಸ್ ವೈ ಅಂತ ಕೊಟ್ಟಿದ್ದು ಆದಮೇಲೆ ಫಸ್ಟ್ ಸ್ಟೆಪ್ ನಾವು ಏನು ಮಾಡಬೇಕು ಅಂತಂದರೆ, ವೈ ವ್ಯಾಲ್ಯೂಸಿಗೆ ಸ್ಟಾರ್ಟಿಂಗಿಂದ ಹಿಡಿದು y0, y1, y2, y3 ಅಂತ ನಂಬರ್ಸ್ ಕೊಡಿ. y0, y1, y2, y3 ಅಂತ ನಂಬರ್ಸ್ ಕೊಡಿ. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡಲ್ಲಿ ಯಾವ ಥರ ಕೊಡ್ತಾ ಇದ್ರೋ ಇಲ್ಲೂ ಕೂಡ ಅದೇ ರೀತಿ ಕೊಡಿ. ಕೊಟ್ಟಿದ್ದು ಆದಮೇಲೆ ನೆಕ್ಸ್ಟ್ ಕಾಲಮ್ಸಲ್ಲಿ ಈ ಕಾಲಮ್ಸ್ ನಮಗೆ ಎಷ್ಟು ಕಾಲಮ್ಸ್ ಬರುತ್ತೆ ಅನ್ನೋದು ದಟ್ ಡಿಪೆಂಡ್ಸ್ ಅಪಾನ್ ದ ಗಿವನ್ ಡೇಟಾ. ಸೊ ಡೆಲ್ಟಾ 3ವರೆಗೆ ಸ್ಟಾಪ್ ಆಗುತ್ತಾ, ಡೆಲ್ಟಾ 4ಗೆ ಹೋಗುತ್ತಾ, ಡೆಲ್ಟಾ 5ಗೆ ಹೋಗುತ್ತಾ ಅನ್ನೋದು ನಮಗೆ ಗೊತ್ತಿಲ್ಲ. ಬಟ್ ದ ರೂಲ್ ಈಸ್, ಯಾವ ಡಿಫ್ರೆನ್ಸಲ್ಲಿ ನಮಗೆ ಒಂದೇ ಒಂದು ವ್ಯಾಲ್ಯೂ ಬರುತ್ತೋ, ಯಾವ ಕಾಲಮಲ್ಲಿ ನಮಗೆ ಒಂದೇ ಒಂದು ವ್ಯಾಲ್ಯೂ ಬರುತ್ತೋ ಅಲ್ಲಿಗೆ ನಾವು ಅದನ್ನು ಸ್ಟಾಪ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಒಂದು ಸಿಂಗಲ್ ವ್ಯಾಲ್ಯೂ ಎಮರ್ಜ್ ಆಗೋವರೆಗೂ ಕೂಡ ಲೀಡಿಂಗ್ ಡಿಫ್ರೆನ್ಸಸ್ ಟೇಬಲನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗತ್ತೆ. ನೋಡಿ, ಡೆಲ್ಟಾ 3ಯಲ್ಲಿ ನಮಗೆ ಒಂದೇ ಒಂದು ವ್ಯಾಲ್ಯೂ ಬಂದಿರೋದ್ರಿಂದ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವಿ. ಇಲ್ಲ ಅಂತಂದರೆ ಇನ್ನೊಂದು ಕಾಲಮ್ ಹಾಕ್ಕೊಂಡು ಡೆಲ್ಟಾ 4, ಡೆಲ್ಟಾ 5 ಅಂತ ಮುಂದುವರಿಸ್ತಾ ಹೋಗ್ತೀವಿ. ಸೊ ಎಷ್ಟು ಕಾಲಮ್ಸ್ ಬೇಕು ಅನ್ನೋದು ನಮಗೆ ಇಟ್ ಡಿಪೆಂಡ್ಸ್ ಅಪಾನ್ ದ ಲೀಡಿಂಗ್ ಡಿಫ್ರೆನ್ಸಸ್. ನಾವು ಸೊ ಫಸ್ಟ್ 2 ಕಾಲಮ್ಸು ನಿಮಗೆ ಗೊತ್ತಾಯಿತು, ಎಕ್ಸು ಮತ್ತು ವೈ. ಲೀಡಿಂಗ್ ಡಿಫ್ರೆನ್ಸಸ್ಸನ್ನು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಲೀಡಿಂಗ್ ಡಿಫ್ರೆನ್ಸಸ್ ಈಸ್ ನಥಿಂಗ್ ಬಟ್ ವೈ ವ್ಯಾಲ್ಯೂನ ಒಂದು ವ್ಯಾಲ್ಯೂಯಿಂದ ಇನ್ನೊಂದು ವ್ಯಾಲ್ಯೂವನ್ನು ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗ್ತಾ ಇರೋವಂಥದ್ದು. ಈಗ ಇಲ್ಲಿವರೆಗೂ ನಿಮಗೆ ಗೊತ್ತಿದೆ, ಇದು ಕ್ವಶನಲ್ಲಿರುವಂತಹ ಡೇಟಾ. ನೆಕ್ಸ್ಟ್ ಕಾಲಮಲ್ಲಿ ಏನು ಮಾಡ್ತಾ ಇದ್ದೀವಿ, ಸೆಕೆಂಡ್ ವ್ಯಾಲ್ಯೂ ಮೈನಸ್ ಫಸ್ಟ್ ವ್ಯಾಲ್ಯೂ. ಸೆಕೆಂಡ್ ವ್ಯಾಲ್ಯೂ ಏನಿದೆ ಇಲ್ಲಿ 49. ಸೊ 49 ಮೈನಸ್ ಫಸ್ಟ್ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ ಮೈನಸ್ ಫಸ್ಟ್ ವ್ಯಾಲ್ಯೂ, ಸೆಕೆಂಡ್ ವ್ಯಾಲ್ಯೂ ಮೈನಸ್ ಫಸ್ಟ್ ವ್ಯಾಲ್ಯೂ, 49 ಮೈನಸ್ 53. ಸೊ 49 ಮೈನಸ್ 53 ಏನಾಗುತ್ತೆ, 49 ಈಸ್ ಎ ಸ್ಮಾಲ್ ನಂಬರ್, 53 ಅದರಲ್ಲಿ ಹೋಗೋದಿಲ್ಲ, ಸೊ ನೆಗೆಟಿವ್ ಬರುತ್ತೆ, -4. ಜಸ್ಟ್ ಸಿಂಪಲ್ ಸಬ್ಟ್ರಾಕ್ಷನ್. 49 ಮೈನಸ್ 53. ಆಲ್ವೇಸ್ ಕೆಳಗಡೆ ಇರುವ ನಂಬರ್ಸಿಂದಾನೇ ಮೇಲ್ಗಡೆ ಇದನ್ನು ಸಬ್ಟ್ರಾಕ್ಟ್ ಮಾಡಬೇಕು. ರಿವರ್ಸಲ್ಲಿ ಮೇಲಿಂದ ಹೋಗಬಾರ್ದು, ಡಿಸೆಂಡಿಂಗ್ ಅಂತ ಈ ಥರನೇ ಬರಬೇಕು. ಸೊ ಸೆಕೆಂಡ್ ವ್ಯಾಲ್ಯೂ ಮೈನಸ್ ಫಸ್ಟ್ ವ್ಯಾಲ್ಯೂ ಮಾಡ್ಕೊಂಡ್ವಿ, -4. ನಾವು ಥರ್ಡ್ ವ್ಯಾಲ್ಯೂ ಮೈನಸ್ ಸೆಕೆಂಡ್ ವ್ಯಾಲ್ಯೂ, ದಟ್ ಈಸ್ 36 ಮೈನಸ್ 49. 36 ಮೈನಸ್ 49, ಅಗೇನ್ ಯು ವಿಲ್ ಗೆಟ್ ಮೈನಸ್ ವ್ಯಾಲ್ಯೂ -13. ಅದಾದಮೇಲೆ ಫೋರ್ತ್ ವ್ಯಾಲ್ಯೂ ಮೈನಸ್ ಥರ್ಡ್ ವ್ಯಾಲ್ಯೂ, ದಟ್ ಈಸ್ 23 ಮೈನಸ್ 36. 23 ಮೈನಸ್ 36, ಅಗೇನ್ ಯು ವಿಲ್ ಗೆಟ್ -13. ಸೊ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ 23 ಕೆಳಗಡೆ ನೆಕ್ಸ್ಟ್ ನಂಬರ್ ಇಲ್ಲದೆ ಇರೋದ್ರಿಂದ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ನಮಗೆ 3 ಡಿಫ್ರೆನ್ಸಸ್ ಬಂದಿದೆ. ಈ 3 ಡಿಫ್ರೆನ್ಸಸ್ಸು ಬಂದಿದ್ದಾದಮೇಲೆ ನೆಕ್ಸ್ಟು ಡೆಲ್ಟಾ 2 ಅಂತ ಹೆಡ್ಡಿಂಗ್ ಕೊಟ್ಬಿಟ್ಟು ಈಗೇನು ಮಾಡಬೇಕು, ದಿಸ್ ಈಸ್ ಡಿಫರೆನ್ಸ್ ಆಫ್ ದ ಡಿಫರೆನ್ಸಸ್. ಈಗ ಇಲ್ಲಿ ವ್ಯಾಲ್ಯೂ ಡಿಫ್ರೆನ್ಸಸ್ಸನ್ನು ತಗೊಂಡ್ವಿ ಫಸ್ಟ್ ಕಾಲಮಲ್ಲಿ. ನೆಕ್ಸ್ಟ್ ಕಾಲಮಲ್ಲಿ ಡಿಫ್ರೆನ್ಸ್ ಆಫ್ ಡಿಫ್ರೆನ್ಸಸ್. ಡಿಫ್ರೆನ್ಸ್ ಆಫ್ ಡಿಫ್ರೆನ್ಸಸ್ ಅಂದರೆ ಏನು, ಈಗ ಲೀಡಿಂಗ್ ಡಿಫ್ರೆನ್ಸ್ ನಂಬರ್ 1 ಬಂದಿದೆ, ಡೆಲ್ಟಾ 1 ಬಂದಿದೆಯಲ್ಲ, ಇದರಲ್ಲಿರುವಂತಹ ವ್ಯಾಲ್ಯೂಸನ್ನು ಮತ್ತೆ ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗಿ. ಹೇಗೆ ಸಬ್ಟ್ರ್ಯಾಕ್ಟ್ ಮಾಡೋದು, ಸೆಕೆಂಡ್ ವ್ಯಾಲ್ಯೂ ಮೈನಸ್ ಫಸ್ಟ್ ವ್ಯಾಲ್ಯೂ ಅಂದರೆ -13 ಮೈನಸ್ 4, -13 ಮೈನಸ್ -4, ಯಾಕೆಂದರೆ ಈ 4 ಪಕ್ಕದಲ್ಲೂ ಕೂಡ ಮೈನಸ್ ಇದೆ. ಸೊ -13 ಮೈನಸ್ -4, ಇಲ್ಲಿ ನೋಡಿ, -13 ಮೈನಸ್ -4. ಅಲ್ಲಿಗೆ ಇಲ್ಲಿ ಇನ್ ಬಿಟ್ವೀನ್ 13 ಆ್ಯಂಡ್ 4 ದೇರ್ ಆರ್ 2 ಮೈನಸಸ್, ಮೈನಸ್. ವೆನ್ ದೇರ್ ಆರ್ 2 ಮೈನಸಸ್, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಆಗಿಬಿಡುತ್ತೆ. ಅಲ್ಲಿಗೆ -13 ಪ್ಲಸ್ 4, ದಟ್ ಶುಡ್ ಬಿ -9. ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. -13 ಮೈನಸ್ -4, ಯಾಕೆ ಮಧ್ಯದಲ್ಲಿ ಮೈನಸ್ಸು, ನಾವು ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, 49ಇಂದ 53ಯನ್ನು ಸಬ್ಟ್ರ್ಯಾಕ್ಟ್ ಮಾಡು ಅಂತಂದಾಗ ಏನು ಮಾಡಿದ್ವಿ, 49 ಮೈನಸ್ 53. ಇಲ್ಲಿ ಮೈನಸ್ ಇದೆಯಾ, ಇಲ್ಲಿ ಮೈನಸ್ ಇದೆಯಾ, ಯಾಕೆ ಇಲ್ಲಿ ಮೈನಸ್ ಹಾಕ್ಕೊಂಡಿದ್ದೀವಿ ಸರ್, ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀವಲ್ಲ ಸರ್. 49ಇಂದ 53ಯನ್ನು ಮೈನಸ್ ಮಾಡ್ತಾ ಇದ್ದೀವಿ, ಅದಕ್ಕೆ 49 ಮೈನಸ್ 53 ಅಂತ ಹಾಕ್ಕೊಂಡಿದ್ದೀವಿ. ಸೊ ಹಾಗೇ
-13 -4 ಸಬ್ಟ್ರ್ಯಾಕ್ಟ್ ಮಾಡ್ತಾ ಇದ್ದೀವಿ. ಇನ್ ಬಿಟ್ವೀನ್ ಮೈನಸ್ ಹಾಕ್ಕೋಬೇಕು. ದಟ್ ಈಸ್ -13 -4. ಸೊ ಯಾವಾಗ ಅಲ್ಲಿ 2 ಮೈನಸಸ್ ಬರುತ್ತೋ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಸೊ +4. ದಿಸ್ ವಿಲ್ ಬಿಕಮ್ -13 +4. ಆಗ -9 ಅಂತ ಆನ್ಸರ್ ಬರುತ್ತೆ. ನಾವು ಸೊ ಇವೆರಡನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ದಾಯಿತು. ನೆಕ್ಸ್ಟ್ ಮುಂದಕ್ಕೆ ಹೋಗ್ಬಿಟ್ಟು -13 -13 ಅಲ್ಲಿಗೆ -13 -13 ಇಲ್ಲಿ ಎರಡು ಮೈನಸ್ಗಳು ಬರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡಿಕೊಂಡ್ರೆ -13 +13 -13 +13 ಕ್ಯಾನ್ಸಲ್ ಆಗಿಬಿಟ್ಟು 0 ಆಗಿಬಿಡುತ್ತೆ. -13 +13 ಏನಾಗ್ಬಿಡುತ್ತೆ 0. ಸೊ ಈ ಕಾಲಮಲ್ಲಿ ನಮಗೆ ಎಷ್ಟು ಡಿಫ್ರೆನ್ಸಸ್ ಬಂದಿದೆ? 2 ಡಿಫ್ರೆನ್ಸಸ್ ಬಂದಿದೆ. ಸೊ ಅಲ್ಲಿಗೆ ಇನ್ನೂ ಒಂದು ಕಾಲಮ್ಗೆ ಹೋಗಬೇಕಾಗತ್ತೆ. ಯಾವ ಕಾಲಮಲ್ಲಿ ನಮಗೆ ಒಂದೇ ಒಂದು ಡಿಫರೆನ್ಸ್ ಆನ್ಸರ್ ಬರುತ್ತೋ ಅಲ್ಲಿಗೆ ನಮ್ಮ ಡಿಫ್ರೆನ್ಸಿಂಗ್ ಟೇಬಲನ್ನು ನಾವು ಸ್ಟಾಪ್ ಮಾಡಬೇಕಾಗತ್ತೆ. ನಾವು ಡೆಲ್ಟಾ 3 ಅಂತ ಹಾಕ್ಕೊಳ್ಳಿ. ಈ ಪ್ರೀವಿಯಸ್ ಕಾಲಮಲ್ಲಿ ಬಂದಿರುವಂತಹ ಫಿಗರ್ಸನ್ನು ಸಬ್ಟ್ರ್ಯಾಕ್ಟ್ ಮಾಡ್ತಾ ಹೋಗಿ. ಇಲ್ಲಿ ಎರಡೇ ವ್ಯಾಲ್ಯೂಸ್ ಇದೆ. ಸೊ 0 -9 0 -9 ಅಲ್ಲಿಗೆ ಮಧ್ಯದಲ್ಲಿ 2 ಮೈನಸ್ ಬಂತು. ಮೈನಸ್ ಇಂಟು ಮೈನಸ್ ಪ್ಲಸ್ ಅಲ್ಲಿಗೆ 0 + 9 0 + 9 ವಿಲ್ ಬಿಕಮ್ 9. ಕ್ಲಿಯರ್? 0 -9 -9 2 ಮೈನಸ್ ಬಂದಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಟ್ಟು 0 + 9 ಆಗಿ 9 ಆಗಿಬಿಡುತ್ತೆ. ಸೊ ಈ ಕಾಲಮಲ್ಲಿ ಒಂದೇ ಒಂದು ಡಿಫ್ರೆನ್ಸ್ ಬಂದಿರೋದ್ರಿಂದ ಲೀಡಿಂಗ್ ಡಿಫ್ರೆನ್ಸ್ ಟೇಬಲನ್ನು ಅಲ್ಲಿ ಸ್ಟಾಪ್ ಮಾಡಿಬಿಡಿ. ಸ್ಟಾಪ್ ಮಾಡಿದಾದ ಮೇಲೆ ಪ್ರತಿ ಲೀಡಿಂಗ್ ಡಿಫರೆನ್ಸ್ ಕಾಲಮಲ್ಲಿರುವಂತಹ ಮೊದಲನೆಯ ಆನ್ಸರನ್ನು ರೌಂಡ್ ಆಫ್ ಮಾಡ್ಕೊಳ್ಳಿ. ಮೊದಲನೆಯ ಆನ್ಸರ್ ಇಲ್ಲಿ ನೋಡಿ, ಲೀಡಿಂಗ್ ಡಿಫರೆನ್ಸ್ 1ನಲ್ಲಿ 1 2 3 ಆನ್ಸರ್ಸ್ ವಿ ಗಾಟ್. -4 ಫಸ್ಟ್ ಒನ್, -13 ಸೆಕೆಂಡ್ ಒನ್, -13 ಥರ್ಡ್ ಒನ್. ಸೊ ಇದನ್ನು ಡೆಲ್ಟಾ 10 ಫಸ್ಟ್ ಬಂದಿರೋ ಆನ್ಸರನ್ನು ಡೆಲ್ಟಾ 10, ಆಮೇಲೆ ಡೆಲ್ಟಾ 11, ಆಮೇಲೆ ಡೆಲ್ಟಾ 12, ನೆಕ್ಸ್ಟ್ ಬಂದರೆ ಡೆಲ್ಟಾ 13, ಡೆಲ್ಟಾ 14, ಡೆಲ್ಟಾ 15 ಅಂತ ಹೋಗ್ತಾ ಇರುತ್ತೆ. ಸೊ ಫಸ್ಟ್ ಒನ್ ಈಸ್ ಡೆಲ್ಟಾ 10. ಡೆಲ್ಟಾ 2 ಕೆಳಗಡೆ ಕೂಡ ಡೆಲ್ಟಾ 20, ಡೆಲ್ಟಾ 21, ಡೆಲ್ಟಾ 22, ಡೆಲ್ಟಾ 23 ಅಂತ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ನಮ್ಗೆ ಎರಡೇ ಇರೋದ್ರಿಂದ 0 1. ನೆಕ್ಸ್ಟ್ ಇದು ಒಂದೇ ಒಂದು ಉಳ್ಕೊಂಡಿದೆ. ಸೊ ಡೆಲ್ಟಾ 30. ಸೊ 0 ಡಿಫ್ರೆನ್ಸಸ್ಸು ಡೆಲ್ಟಾ 10, ಡೆಲ್ಟಾ 20, ಡೆಲ್ಟಾ 30, ಡೆಲ್ಟಾ 40, ಡೆಲ್ಟಾ 50. ಪ್ರತಿ ಕಾಲಮಲ್ಲೂ ಕೂಡ ಫಸ್ಟಾಗಿ ಬರುವಂತಹ ಒಂದು ವ್ಯಾಲ್ಯೂವನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ ಅಥವಾ ಸರ್ಕಲ್ ಮಾಡ್ಕೊಳ್ಳಿ. ಲೀಡಿಂಗ್ ಡಿಫ್ರೆನ್ಸಸ್ ಟೇಬಲ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಅದಾದ ಮೇಲೆ ನಾವು ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಎಕ್ಸ್ ವ್ಯಾಲ್ಯೂ ಎಕ್ಸ್ ಈಕ್ವಲ್ಸ್ ಟು, ನಾನು ಆಗಲೇ ಫಾರ್ಮುಲಾ ಹೇಳಿದೆ, ದ ವ್ಯಾಲ್ಯೂ ಫಾರ್ ವಿಚ್ ಎಕ್ಸ್ ವೈ ಈಸ್ ಇಂಟರ್ಪೊಲೇಟೆಡ್. ಯಾವ ಎಕ್ಸಿಗೆ ನಾವು ವೈಯನ್ನು ಇಂಟರ್ಪೊಲೇಟ್ ಮಾಡ್ತಾ ಇದ್ದೀವೋ ಆ ಎಕ್ಸು. ಕ್ವಶನ್ ನೋಡಿ, ಪರ್ಸನ್ಸ್ ಲಿವಿಂಗ್ ಇನ್ ದ ಏಜ್ ಆಫ್ 25 ಇಯರ್ಸು. ಸೊ ನಾವು 25 ಇಯರ್ಸಲ್ಲಿರೋದು ಎಷ್ಟು ಜನ ಅಂತ ನೋಡಬೇಕಾಗಿದೆ. ಸೊ ನಮಗೆ ಎಕ್ಸ್ ವಿಲ್ ಬಿ 25 ಆ್ಯಂಡ್ ದ ಎಕ್ಸ್ ವ್ಯಾಲ್ಯೂ ಅಟ್ ದಿ ಆರಿಜಿನ್ ಮೈನಸ್ ಎಕ್ಸ್ ವ್ಯಾಲ್ಯೂ ಅಟ್ ದ ಆರಿಜಿನ್. ಆರಿಜಿನ್ ಅಂದರೆ ಸ್ಟಾರ್ಟಿಂಗು. ಸೊ ಫಸ್ಟಲ್ಲಿರುವಂತಹ ಎಕ್ಸ್ ವ್ಯಾಲ್ಯೂ ಯಾವುದು? 20. ಸೊ 25 - 20 ಡಿವೈಡೆಡ್ ಬೈ ಡಿಫರೆನ್ಸ್ ಬಿಟ್ವೀನ್ 2 ಎಕ್ಸ್ ವ್ಯಾಲ್ಯೂಸು. ಡಿಫರೆನ್ಸ್ ಬಿಟ್ವೀನ್ 2 ಎಕ್ಸ್ ವ್ಯಾಲ್ಯೂಸು 30 - 20 10, 40 - 30 10, 50 - 40 10. ಸೊ ಡಿಫರೆನ್ಸ್ ಬಿಟ್ವೀನ್ 2 ಎಕ್ಸ್ ವ್ಯಾಲ್ಯೂಸ್. ದಿಸ್ ಈಸ್ ಅವರ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಎಕ್ಸ್. ಎಕ್ಸ್ ಫಾರ್ಮುಲಾ ಏನು? The value of x for which y is interpolated minus x value at the origin of the data divided by difference between 2 x values. Divided by difference between 2 x values. So adana calculate madare namage we will get the x value. In this case 25 - 20, that is 5 divided by 10. 5 divided by 10 is 0.5. So in this case value of x is 0.5. X value is to 0.5. Now let us use the formula of Newton's advancing difference method. Yes, ನೋಡಿ ಇಲ್ಲಿ ಫಾರ್ಮುಲಾ ಬರೆದು ನಾವು ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸೊ ಎಕ್ಸ್ ವ್ಯಾಲ್ಯೂ ಈಸ್ 0.5. ಫಾರ್ಮುಲಾ ಜ್ಞಾಪಕ ಇರಲಿ. ಎಕ್ಸ್ ಇಸ್ ಈಕ್ವಲ್ಸ್ ಟು ದ ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್
minus the value of x at the origin divided by the difference between the two adjoining values of x. ಆ ಫಾರ್ಮುಲಾಗೆ ಹಾಕ್ಕೊಂಡಿದ್ದೀವಿ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಫಾರ್ಮುಲಾ ಸ್ವಲ್ಪ ಉದ್ದ ಇದೆ ಅಂತ ಕನ್ಫ್ಯೂಸ್ ಆಗಬೇಡಿ. ವ್ಯಾಲ್ಯೂ ಆಫ್ ಎಕ್ಸ್ ಟು ಬಿ ಇಂಟರ್ಪೋಲೇಟೆಡ್. ಕ್ವಶನ್ ನೋಡಿ, ಯಾವ ಎಕ್ಸ್ಗೆ ವೈಯನ್ನು ಫೈಂಡ್ ಔಟ್ ಮಾಡಬೇಕು. 25 ಇಯರ್ಸ್ಗೆ ಎಷ್ಟು ಜನ ಇದ್ದಾರೆ ಅಂತ ಫೈಂಡ್ ಔಟ್ ಮಾಡಿ ಅಂತ ಕ್ವಶನ್ ಕೊಟ್ಟಿದ್ದಾರೆ. ದೇರ್ ಫೋರ್ 25 ಶುಡ್ ಬಿ ಅವರ್ ಎಕ್ಸ್ ಮೈನಸ್ ಬಿಗಿನಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಡೇಟಾ ದ ಫಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್ ಯಾವುದು 20. ಸೊ 25 ಮೈನಸ್ 20 ಡಿವೈಡೆಡ್ ಬೈ ದ ಡಿಫ್ರೆನ್ಸ್ ಬಿಟ್ವೀನ್ ಟೂ ಎಕ್ಸ್ ವ್ಯಾಲ್ಯೂಸು. ಎಕ್ಸ್ ವ್ಯಾಲ್ಯೂಸನ್ನು ಡಿಫ್ರೆನ್ಸ್ ಮಾಡಿ ನೋಡಿದ್ರೆ 10 10 ಬರ್ತಾ ಇದೆ. ಸೊ ಹಾಗಾಗಿ 10 ಸಾಲ್ವ್ ಮಾಡಿಕೊಂಡ್ರೆ 0.5 ಆ್ಯಂಡ್ ಎಕ್ಸ್ ಮೈನಸ್ 1 ಮಾಡಿದ್ರೆ ಮೈನಸ್ 0.5, ಎಕ್ಸ್ ಮೈನಸ್ 2 ಮಾಡಿದ್ರೆ ಮೈನಸ್ 1.5. ಅದನ್ನು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಅದು ಮಾಡ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಅದೊಂದು ಎಕ್ಸ್ಟ್ರಾ ಡೇಟಾ ಅಲ್ಲಿರಲಿ. ಮಾಡ್ಕೊಂಡಿಲ್ಲ ಅಂದರೂ ನಡೆಯುತ್ತೆ. ಇಲ್ಲಿ ಮಾಡ್ಕೋಬೋದು ನಾವು ಲೆಟ್ ಅಸ್ ಪುಟ್ ದಿ ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫರೆನ್ಸ್ ಫಾರ್ಮುಲಾ. ಏನು ಫಾರ್ಮುಲಾ? yx equals to y0. Formula should begin with y0. y0 is the starting value of the y. ಕ್ವಶನಲ್ಲಿ ಕೊಟ್ಟಿರುವಂತಹ y ಸೀರೀಸ್ ಅಲ್ಲಿ ಫಸ್ಟ್ ವ್ಯಾಲ್ಯೂ ಯಾವುದು, ಆರಿಜಿನ್ ವ್ಯಾಲ್ಯೂ ಆಫ್ ದ y ಯಾವುದು, ಅದು y0 ಪ್ಲಸ್ ಎಕ್ಸ್ ಅಂದರೆ ಯಾವುದು? ಈಗ ತಾನೇ ಜಸ್ಟ್ ನಾವು ವಿ ಕ್ಯಾಲ್ಕುಲೇಟೆಡ್ 0.5 ಇದೆಯಲ್ಲ, ಅದು ಎಕ್ಸು. ಡೆಲ್ಟಾ 10 ಯಾವುದು? ಇಲ್ಲಿ ಟೇಬಲಲ್ಲಿ ಬರುತ್ತೆ ಡೆಲ್ಟಾ 10, ಅದು ಡೆಲ್ಟಾ 10 ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಮೈನಸ್ 1. ಎಕ್ಸ್ ಯಾವುದು? ಮತ್ತೆ ಅಗೇನ್ 0.5 ಎಕ್ಸ್ ಅಂದರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ 20. ಡೆಲ್ಟಾ 20 ಎಲ್ಲಿರುತ್ತೆ? ಆ ಕ್ವಶನಲ್ಲಿರುತ್ತೆ. ಪ್ಲಸ್ ಆ ಟೇಬಲಲ್ಲಿರುತ್ತೆ, ಲೀಡಿಂಗ್ ಡಿಫ್ರೆನ್ಸ್ ಟೇಬಲಲ್ಲಿ. ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ 2 ಬೈ 3 ಫ್ಯಾಕ್ಟೋರಿಯಲ್. ಈ ಎಕ್ಸ್ಗಳೆಲ್ಲ ಇಲ್ಲಿದೆ. -1 -2 ನಾವು ಮಾಡ್ಕೋಬೋದು. ಇಂಟು ಡೆಲ್ಟಾ 30 ಅಗೈನ್ ಲೀಡಿಂಗ್ ಡಿಫ್ರೆನ್ಸ್ ಟೇಬಲಲ್ಲಿರುತ್ತೆ. ಸೊ ಫಾರ್ಮುಲಾ ಇಷ್ಟೇನಾ, ಇನ್ನೂ ಇದೆಯಾ? ಇಷ್ಟೇ ಇರುತ್ತೆ. ಯಾಕೆ ಅಂತಂದರೆ ನಮಗೆ ಡೆಲ್ಟಾ 30ನೇ ಲಾಸ್ಟು ಟೇಬಲಲ್ಲಿರೋವಂಥದ್ದು. ಡೆಲ್ಟಾ 3ನೇ ಲಾಸ್ಟು. ಡೆಲ್ಟಾ 4 ಇದ್ದಿದ್ದರೆ ಫಾರ್ಮುಲಾ ಇನ್ನೂ ಕಂಟಿನ್ಯೂ ಆಗಿರೋದು. ಸೊ ಲೀಡಿಂಗ್ ಡಿಫ್ರೆನ್ಸಲ್ಲಿ ಡೆಲ್ಟಾ ವ್ಯಾಲ್ಯೂಸು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ಫಾರ್ಮುಲಾನ ಬರೀಬೇಕು. ಡೆಲ್ಟಾ 4 ಇದ್ದಿದ್ದರೆ ಇನ್ನೊಂದು ಸ್ಟೆಪ್ ಫಾರ್ಮುಲಾ ಬರೋದು. ಡೆಲ್ಟಾ 5 ಇದ್ದಿದ್ದರೆ ಇನ್ನೊಂದು ಸ್ಟೆಪ್ ಫಾರ್ಮುಲಾ ಬರೋವಂಥದ್ದು. ಸೊ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಡೆಲ್ಟಾಸ್ ಅವರ್ ಫಾರ್ಮುಲಾ ವಿಲ್ ಬಿ ಎಕ್ಸ್ಪ್ಯಾಂಡಿಂಗ್. ಸೊ ಇಲ್ಲಿ ಡೆಲ್ಟಾ 3ನೇ ಲಾಸ್ಟ್ ಇರೋದ್ರಿಂದ ಇಷ್ಟೇ ಇರುತ್ತೆ ಫಾರ್ಮುಲಾ. ಸೊ ಫಾರ್ಮುಲಾ ಇನ್ನೊಂದು ಸಲ ಗಮನಿಸಿ. ದ ಫಾರ್ಮುಲಾ ಈಸ್ y0 plus x delta 10 plus x into x minus 1 by 2 factorial into delta 20 plus x into x minus 1 into x minus 2 by 3 factorial into delta 30. ಸೊ ಒಂಚೂರು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ದ ಪ್ಯಾಟ್ರನ್ ಆಫ್ ದ ಫಾರ್ಮುಲಾ ನಿಮಗೆ ಅರ್ಥ ಆಗಿಬಿಡುತ್ತೆ. ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು ಯಾವುದಕ್ಕೆ? y25ಗೆ. yx ಈಕ್ವಲ್ಸ್ ಟು y0. where is y0? this is the first value of y0. y series ಅಲ್ಲಿ ಫಸ್ಟ್ ಒನ್, that is 53. so y0ಗೆ write down 53. y0 is 53. this is y0. so ಪ್ಲಸ್ಗೆ ಪ್ಲಸ್ಸು ಆ್ಯಂಡ್ ಎಕ್ಸ್ ಯಾವುದು? 0.5. ಎಕ್ಸಿಗೆ ಎಕ್ಸು. ಡೆಲ್ಟಾ 10 ಇಂಟು ಡೆಲ್ಟಾ 10. ಡೆಲ್ಟಾ 10 ಎಲ್ಲಿದೆ? ಇಲ್ಲಿ, ದಟ್ ಈಸ್ -4. ಸೊ ಡೆಲ್ಟಾ 10 ಈಸ್ -4. ದೆನ್ ಪ್ಲಸ್ಸಿಗೆ ಪ್ಲಸ್ಸು, ಎಕ್ಸು 0.5, ಎಕ್ಸಿಗೆ ಎಕ್ಸು. ಎಕ್ಸ್ ಮೈನಸ್ 1, ಎಕ್ಸ್ ಮೈನಸ್ 1 ಎಷ್ಟು? -0.5. ಎಕ್ಸ್ ಮೈನಸ್ 1, ದಟ್ ಈಸ್ ಎಕ್ಸ್ ಅಂದರೆ ಎಷ್ಟು? 0.5. 0.5 minus 1 is equals to -0.5. x minus 1 equals to -0.5. ಸೊ ಅದಕ್ಕಾಗಿ ಎಕ್ಸ್ ಮೈನಸ್ 1 ವ್ಯಾಲ್ಯೂ -0.5 ಅಂತ ಬರ್ಕೊಂಡಿದ್ದೀವಿ. 2 ಫ್ಯಾಕ್ಟೋರಿಯಲ್ಗೆ 2 ಫ್ಯಾಕ್ಟೋರಿಯಲ್ ಹಾಗೇ ಇದೆ. ಡೆಲ್ಟಾ 20, ಗೋ ಟು ದ ಟೇಬಲ್. ಡೆಲ್ಟಾ 20 ಈಸ್ -9. ಸೊ ಡೆಲ್ಟಾ 20ಗೆ -9 ವ್ಯಾಲ್ಯೂ ಬರ್ಕೊಂಡಿದ್ದೀವಿ. ಸೊ ಪ್ಲಸ್ಗೆ ಪ್ಲಸ್ಸು. ದೆನ್ ಎಕ್ಸ್ 0.5, ಎಕ್ಸ್ ಮೈನಸ್ 1ಗೆ -0.5, ಎಕ್ಸ್ ಮೈನಸ್ 2ಗೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎಕ್ಸ್ ಮೈನಸ್ 2 ಅಂದರೆ 0.5 minus 2. 0.5 minus 2 is -1.5. So that is x minus 2. Divided by 3 factorial into delta 30. Where is delta 30? ಇಲ್ಲಿ ನೋಡಿ ಲೀಡಿಂಗ್ ಡಿಫ್ರೆನ್ಸ್ ಟೇಬಲಲ್ಲಿ, that is 9. delta 30 is 9. So
ಇಷ್ಟು ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ 53ಗೆ 53 ಹಾಗೆ ಹಾಕ್ಕೊಳ್ಳಿ. ದೆನ್ ಪ್ಲಸ್ 0.5 ಇಂಟು -4. ಸೊ -4 ಇಂಟು ಪ್ಲಸ್ 0.5 ಇವೆರಡನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನೀವು 0.5 ಇಂಟು -4 ಪ್ಲಸ್ ಇಂಟು ಮೈನಸ್ 0.5 ಇಂಟು 4 2. ಸೊ ಅದರ ಒಂದು ಆನ್ಸರೇ -2. 0.5 ಇಂಟು -4 -2. ನೆಕ್ಸ್ಟು 0.5 ಇಂಟು -0.5 ದಟ್ ಈಸ್ ಪ್ಲಸ್ ಇಂಟು ಮೈನಸ್ 0.5 ಇಂಟು 0.5 ಈಸ್ 0.25 ಬರುತ್ತೆ. 0.25 ದೆನ್ ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಮೈನಸ್ ಇರೋದ್ರಿಂದ ಮೈನಸ್ ಇಂಟು ಮೈನಸ್ ಈಗ ಮತ್ತೆ -9 ಇದೆ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ಅಥವಾ ಫಸ್ಟು ಡಿವೈಡ್ ಮಾಡ್ಕೊಂಬಿಟ್ಟು 0.25 ಡಿವೈಡೆಡ್ ಬೈ 2 ಮಾಡ್ಕೊಂಬಿಟ್ರೆ 0.125 ಬರುತ್ತೆ. 0.125 ಇಂಟು -9 ಮಾಡಿಕೊಂಡ್ರೆ ನಿಮಗೆ 0.5625. ಸೊ ದಿಸ್ ಎಂಟೈರ್ ಥಿಂಗ್ ಇಫ್ ಯು ಸಾಲ್ವ್ ಯು ವಿಲ್ ಗೆಟ್ 0.5625. ಮಾಡೋವಾಗ ದಯವಿಟ್ಟು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಫಸ್ಟ್ ಏನು ಮಾಡಬೇಕು, ಈ 0.5ಅನ್ನು -0.5 ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿ. 0.5 ಇಂಟು -0.5 ಏನಾಗುತ್ತೆ, 0.25 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಹಾಗೆ ಇರುತ್ತೆ, -0.25 ಆಗುತ್ತೆ. ಈ -0.25ಅನ್ನು ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 2 ಇಂಟು 1 ಇಂಟು 0 ಈಸ್ 2 ಓನ್ಲಿ. ದೇರ್ ಫೋರ್ -0.25 ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ -0.125 ಬರುತ್ತೆ. -0.125 ಬರುತ್ತೆ. ಸೊ ಫಸ್ಟು ಇದರ ಮಲ್ಟಿಪ್ಲಿಕೇಶನ್ನು, ದೆನ್ ಡಿವಿಷನ್ನು, ದೆನ್ ಮಲ್ಟಿಪ್ಲೈ ವಿತ್ -9. ಸಮ್ಟೈಮ್ಸ್ ಮೊದಲೇ ನೀವು -9 ಮಲ್ಟಿಪ್ಲೈ ಮಾಡಿಕೊಂಡು ಆಮೇಲೆ 2 ಫ್ಯಾಕ್ಟೋರಿಯಲ್ ಮಾಡಬಾರ್ದು. ಯಾಕೆಂತಂದರೆ ಈ ಎಕ್ಸ್ಪ್ರೆಷನ್ನು ಬೇರೆ, ಈ ಎಕ್ಸ್ಪ್ರೆಷನ್ನು ಬೇರೆ. ಇದು ಕಂಪ್ಲೀಟ್ ಸಾಲ್ವ್ ಆದಮೇಲೆ ಇಂಟು -9ಗೆ ಬರಬೇಕು. ಕೇರ್ಫುಲ್ಲಾಗಿ ಗಮನಿಸಿ. ಸೊ ಆಫ್ಟರ್ ಸಾಲ್ವಿಂಗ್ ದಿಸ್ ಯು ವಿಲ್ ಮಲ್ಟಿಪ್ಲೈ ವಿತ್ -9. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. ಸೊ -0.125 ಇಂಟು 9 ವಿಲ್ ಬಿಕಮ್ 0.5625. ಅದಾದ ಮೇಲೆ ಕಮ್ ಟು ದ ನೆಕ್ಸ್ಟ್ ಎಕ್ಸ್ಪ್ರೆಷನ್, ದಟ್ ಈಸ್ 1.125 ಇಲ್ಲಿಂದ ಇಲ್ಲಿಗೆ 0.5625 ಇಫ್ ಯು ಸಾಲ್ವ್ ದಿಸ್ ಈಕ್ವೇಷನ್. ಸೊ ಅದನ್ನು ನೀವು ಸಾಲ್ವ್ ಮಾಡಿಕೊಂಡಾಗ ಫೈನಲಿ ಯುವರ್ ಆನ್ಸರ್ ಶುಡ್ ಬಿ 52.6875. ಏನು ಇದಿಷ್ಟನ್ನು ಕೂಡ ಕಂಪ್ಲೀಟಾಗಿ ನೀವು ಸಾಲ್ವ್ ಮಾಡಿಕೊಂಡಾಗ ಫೈನಲಿ ಯು ಆರ್ ಗೋಯಿಂಗ್ ಟು ಗೆಟ್ 52.6875. ದಟ್ ಮೀನ್ಸ್ ಅದನ್ನು ರೌಂಡ್ ಆಫ್ ಮಾಡಿಕೊಂಡ್ರೆ ದಿ ಆನ್ಸರ್ ಶುಡ್ ಬಿ 53. ವೆರಿ ಕೇರ್ಫುಲಿ ಯೂಸ್ ಕ್ಯಾಲ್ಕುಲೇಟರ್ಸ್ ಟು ಸಾಲ್ವ್ ದೀಸ್ ಥಿಂಗ್ಸ್. ವೆನ್ ಯು ಸಾಲ್ವ್ ದೀಸ್ ಥಿಂಗ್ಸ್ ತುಂಬ ಕೇರ್ಫುಲ್ಲಾಗಿ ಒಂದರ ಜೊತೆ ಒಂದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕಾದ್ರೆ ಪ್ಲಸ್ಸು ಮೈನಸ್ಸನ್ನು ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ಅರ್ಥ ಆಗ್ತಿದೆಯಾ? ಸೊ ಲೆಟ್ ಮಿ ಶೋ ಯು ಒನ್ ಮಲ್ಟಿಪ್ಲಿಕೇಶನ್. ಇದನ್ನು ಯಾವ ಥರ ಮಾಡ್ತೀವಿ ಅಂತ ನಿಮಗೆ ಒಂದು ಸ್ಟೆಪ್ ವೈಸ್ ನಾನು ತೋರಿಸ್ತೀನಿ. ಉಳಿದಿದ್ದನ್ನು ನೀವೇ ಮಾಡ್ಕೋಬೋದು. ಇಲ್ಲಿ ನೋಡಿ, 0.5 -0.5 -1.5 ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಸ್ಮಾಲ್ ಸ್ಟೆಪ್ ವೈಸ್ ಐ ವಿಲ್ ಶೋ ಯು ಫಾರ್ ಯು. ಸೊ ಫಸ್ಟ್ ಏನು ಮಾಡಬೇಕು, 0.5 ಇದೆಯಲ್ಲ, 0.5 ಇಂಟು 0.5 ಇಂಟು 0.5, ಆಮೇಲೆ ಇಂಟು ಮತ್ತು 1.5. ಸೊ 0.5 ಇಂಟು 0.5 ಇಂಟು 1.5 0.375 ಬರುತ್ತೆ. 0.375 ಆಗುತ್ತೆ. 0.375. ಆಮೇಲೆ ಇಲ್ಲಿ ನೋಡಿ, ಫಸ್ಟ್ 0.5ಗೆ ಪ್ಲಸ್ ಇದೆ, ನೆಕ್ಸ್ಟು 0.5ಗೆ ಮೈನಸ್ ಇದೆ, ನೆಕ್ಸ್ಟು 1.5ಗೆ ಮೈನಸ್ ಇದೆ. ಈ ಮೂರನ್ನು ನಾವು ಮಲ್ಟಿಪ್ಲೈ ಮಾಡಿದ್ದೀವಿ ಅಂತಂದರೆ ಫಸ್ಟಲ್ಲಿರುವಂತಹ ಸಿಂಬಲ್ ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್, ಅಲ್ಲಿಗೆ ಇದು ಏನಾಗಬೇಕು, ನಿಮಗೆ ಪ್ಲಸ್ ಆಗಬೇಕು. ಪ್ಲಸ್, ದಿಸ್ ಶುಡ್ ಬಿ ಪ್ಲಸ್. ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್. 3 ಫ್ಯಾಕ್ಟೋರಿಯಲ್ ಅಂದರೆ 3 ಇಂಟು 2 ಇಂಟು 1, 3 2s are 6, 6 ಇಂಟು 1 is 1,
ಸೊ 6, 3 into 2 into 1 is 6. ಸೊ ಇಂಟು ಈ 9 ಹಾಗೆ ಇದೆ, ಅಲ್ಲಿ 9 ಹಾಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, 0.375 ಡಿವೈಡೆಡ್ ಬೈ 6 ಮಾಡಿ. 0.375 ಡಿವೈಡೆಡ್ ಬೈ 6 ನಿಮಗೆ 0.0625 ಅಂತ ಬರುತ್ತೆ, ಇಂಟು 9. ಈಗ ಇದನ್ನು ಇಂಟು 9 ಮಲ್ಟಿಪ್ಲಿಕೇಶನ್ ಮಾಡಿ, ಯು ವಿಲ್ ಗೆಟ್ 0.5625. 0.5625. ಸೊ ಅದನ್ನೇ ನಾವಿಲ್ಲಿ 0.5625 ಅಂತ ಹಾಕ್ಕೊಂಡಿರೋದು. ಸೊ 53ಗೆ 53, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ -2, ಇದನ್ನು ಸಾಲ್ವ್ ಮಾಡಿದ್ರೆ 1.125, ಇದನ್ನು ಸಾಲ್ವ್ ಮಾಡಿದ್ರೆ 0.5625. ಸೊ ಫೈನಲ್ ಆಗಿ ಎಲ್ಲವನ್ನು ಆ್ಯಡ್ ಮಾಡಿಕೊಂಡ್ರೆ 52.6875. ಸೊ ಎಕ್ಸ್ಪ್ರೆಷನ್ಸನ್ನು ತುಂಬ ಕೇರ್ಫುಲ್ಲಾಗಿ ಸಾಲ್ವ್ ಮಾಡಿ. ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಪ್ಲೀಸ್ ಕಾಂಟ್ಯಾಕ್ಟ್ ಮೀ. We'll come with another same type of problem in the next video.